ಕೇಳುಗರೆ, ನಮ್ಮ ಇಂದಿನ ಜನಪದ ಸಿರಿ ಕಾರ್ಯಕ್ರಮದಲ್ಲಿ ಸೋಮಾರಪೇಟೆ ತಾಲೂಕು ಬಳಗುಂದ ಗ್ರಾಮದ ನಾಗರತ್ನಮ್ಮ ಅವರೊಂದಿಗೆ ಮಾತನಾಡೋಣ. ಮೂಲತಃ ಹಾಸನ ಜಿಲ್ಲೆ ಚನ್ನರಾಯಪಟ್ಟಣದ ನಿವಾಸಿಯಾದ ನಾಗರತ್ನಮ್ಮ ಅವರು ವಿವಾಹದ ನಂತರ ಕೊಡಗಿನಲ್ಲಿ ಬಂದು ನೆಲೆಸಿದ್ದಾರೆ. ಇವರು ತುಂಬ ಒಳ್ಳೆಯ ಗಾಯಕಿ. ಈಗ ನಾಗರತ್ನಮ್ಮ ಅವರೊಂದಿಗೆ ಮಾತನಾಡೋಣ. ನಾಗರತ್ನಮ್ಮ ಅವರಿಗೆ ಜನಪದ ಸಿರಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಹೇಳಿ, ನಿಮ್ಮ ಪರಿಚಯ ಮಾಡಿಕೊಳ್ಳಿ. ಆಕಾಶವಾಣಿ ಪ್ರಸಾರಗಳನ್ನು ಕೇಳುವವರೆಲ್ಲರಿಗೂ ನನ್ನ ವಂದನೆಗಳು. ನನ್ನ ಹೆಸರು ನಾಗರತ್ನಮ್ಮ, ಬಳಗುಂದ ಗ್ರಾಮ, ಬಜೆಗುಂಡಿ, ಸೋಮವಾರಪೇಟೆ ತಾಲೂಕು. ಈ ಜನಪದ ವಿಚಾರವಾಗಿ ಏನನ್ನು ಹೇಳೋದಕ್ಕೆ ಇಷ್ಟಪಡ್ತೀರಿ? ನಮ್ಮ ಭಾರತ ದೇಶದಲ್ಲಿ ನಮ್ಮ ಕರ್ನಾಟಕದ ಜನಪದ ಸಂಸ್ಕೃತಿ ಅತ್ಯಂತ ಪ್ರಿಯಕರವಾಗಿದೆ. ಮತ್ತು ಕಲೆ, ಸಾಹಿತ್ಯ, ಡೊಳ್ಳು ಕುಣಿತ, ಕಂಸಾಳೆ, ವೀರಗಾಸೆ ಇಂಥ ಮೊದಲಾದ ಸಂಸ್ಕೃತಿಯೊಂದಿಗೆ ನಮ್ಮ ಕನ್ನಡ ನಾಡು ಬೆಳಗಿದೆ ಎಂದು ಸಂತೋಷದಿಂದ ಹೇಳಿಕೊಳ್ಳುತ್ತೇನೆ. ಜನಪದ ಅಂದ್ರೆ ತುಂಬಾ ನನಗೆ ತುಂಬಾ ಸಂತೋಷ ಸರ್. ಹಾಡ್ಬೇಕು, ಅದನ್ನ ಕೇಳ್ಬೇಕು, ಅದ್ರ ಪ್ರಕಾರ ವಿಚಾರ ಮಾಡ್ಬೇಕು ಅನ್ನೋದು ತುಂಬಾ ಆಸೆ ಸರ್ ನನಗೆ. ಅದ್ರ ಬಗ್ಗೆ ನನಗೆ ಭಾರಿ ಕುತೂಹಲ ಸರ್. ಜನಪದ ಎಂದರೆ ಜ್ಞಾನ, ಜ್ಞಾನ ಎಂದರೆ ಜನಪದ ಎಂದೇ ನಾನು ಭಾವಿಸಿದ್ದೇನೆ. ಇಷ್ಟು ತಿಳುವಳಿಕೆ ಹೆಚ್ಚಾಗಿ ಇಲ್ಲ, ತುಂಬಾ ಅಂತ ಹೆಚ್ಚಿನ ವಿದ್ಯಾವಂತಿಯೂ ಸಹ ಅಲ್ಲ. 5ನೇ ತರಗತಿಯವರೆಗೆ ಮಾತ್ರ ನಾನು ಕಲಿತಿದ್ದು. ಜನಪದ ಸಾಹಿತ್ಯ ಮತ್ತು ಸಂಗೀತದ ಮೇಲೆ ತಮಗೆ ಇಷ್ಟು ಒಲವು ಬರೋದಕ್ಕೆ ಕಾರಣ ಏನು? ನಾನು ಚಿಕ್ಕಂದಿನಿಂದಲೂ, ನಾನು ಶಾಲೆ ಕಲಿಯುವಾಗಿಂದನೂ ನನಗೆ ಹಾಡಬೇಕೆಂಬ ಆಸೆ ಇತ್ತು ಸರ್. ಅದಕ್ಕೋಸ್ಕರ ನಾನು ಹಾಡುತ್ತಲೇ ಬಂದಿದ್ದೇನೆ. ಮತ್ತೆ ಮಡಿಕೇರಿ ಆಕಾಶವಾಣಿಗೆ 3ನೇ ವರ್ಷದ ಹಿಂದೆ ಬಂದಿದ್ದೆ ಹಾಡಲಿಕ್ಕೆ. ಆವಾಗ ಒಂದು 4-5 ಹಾಡುಗಳನ್ನು ಹಾಡಿದ್ದೆ. ಈಗ ಜನಪದ ಗೀತೆಗಳಲ್ಲಿ ಯಾವ ಗೀತೆಯನ್ನ ಆಯ್ಕೆ ಮಾಡ್ಕೊಂಡಿದ್ರಿ ಹಾಡೋದಕ್ಕೆ? ಈಗ ಇದು ನಂಜುಂಡೇಶ್ವರನ ಹಾಡು ಹೇಳ್ತೇನೆ ಸರ್. ಹೇಳಿ. ತಿಂಗಳಿಗೆ ಚಂದ ನಂಜನಗೂಡು, ಗಂಧ ತುಂಬಿದೆ ಗುಡಿಗೆಲ್ಲ, ಗಂಧ ತುಂಬಿದೆ ಗುಡಿಗೆಲ್ಲ, ನಂಜುಂಡನ ಕಳಸ ತುಂಬಿದೆ ಹಿಡಿ ಹೊನ್ನು, ಕಳಸ ತುಂಬಿದೆ ಹಿಡಿ ಹೊನ್ನು. ಮಂದಿ ಎಂದು ಮಂದಿ ನಂಬಲಿ ಹೋದ, ಮಂದಿ ಬಿಟ್ಟರು ನಡುವಿಲ್ಲ, ಮಂದಿ ಬಿಟ್ಟರು ನಡು ನೀರ ಮಲ್ಲಯ್ಯ, ತಂದೆ ನನ್ನ ಕೈಯ ಬಿಡಬ್ಯಾಡ, ಮಂದಿ ಬಿಟ್ಟರು ನಡು ನೀರ, ಮಂದಿ ಬಿಟ್ಟರು ನಡು ನೀರ ಮಲ್ಲಯ್ಯ, ತಂದೆ ನನ್ನ ಕೈಯ ಬಿಡಬ್ಯಾಡ. 70 ಗಾವುದಕ್ಕೆ ನೆಪ್ಪು ನಂಜನಗೂಡು, ಇಪ್ಪೆಯ ತೋಪು ಹೊಳಸಾಲು, ಇಪ್ಪೆಯ ತೋಪು ಹೊಳಸಾಲು ಒಳ್ಳೆದೆಂದು ಅಪ್ಪ ನಂಜುಂಡ ನೆಲೆಗೊಂಡ, ಅಪ್ಪ ನಂಜುಂಡ ನೆಲೆಗೊಂಡ. ನಂಜನಗೂಡಲ್ಲಿ ನಮಗಾರು ನೆಂಟರು, ನಂಜಪ್ಪ ಸ್ವಾಮಿ ಹಿರಿಯಣ್ಣ, ನಂಜಪ್ಪ ಸ್ವಾಮಿ ಹಿರಿಯಣ್ಣ ಇದ್ದಾಗ ಮುಂದೋಗಿ ಹೊರಗೀಡಿದೆವು, ಮುಂದೋಗಿ ಹೊರಗೀಡಿದೆವು. ತಿಂಗಳಿಗೆ ಚಂದ ನಂಜನಗೂಡು, ಗಂಧ ತುಂಬಿದೆ ಗುಡಿಗೆಲ್ಲ, ಗಂಧ ತುಂಬಿದೆ
ಗುಡಿಗೆಲ್ಲ ನಂಜುಂಡನ ಕಳಸ ತುಂಬಿದೆ ಹಿಡಿ ಹೊನ್ನು, ಕಳಸ ತುಂಬಿದೆ ಹಿಡಿ ಹೊನ್ನು. ಬಹಳ ಚೆನ್ನಾಗಿ ಹಾಡಿದ್ರಿ. ಚೆನ್ನಾಗಿತ್ತೆ ಸರ್. ಚೆನ್ನಾಗಿತ್ತು. ಇನ್ನೂ ಒಂದು ಬೇಕು ಅಂದ್ರೆ ಹಾಡ್ತೀನಿ ಸರ್. ಹಾಡ್ಬೋದು. ಈಗ ಮತ್ತೆ ನೀವು ನಿಮ್ಮದೇ ರಚನೆಗಳು ಯಾವ್ದಾರು ಇದೆಯಾ? ಸ್ವರಚಿತ ಕವನಗಳು ಯಾವ್ದಾರು ಇದೆಯಾ? ಕವನಗಳು, ಗಾದೆಗಳು ಅವೆಲ್ಲ ಒಂದು ಬುಕ್ಕಲ್ಲಿ ಬರೆದು ಇಟ್ಕೊಂಡಿದ್ದೀನಿ ಸರ್. ನೀವು ಹೇಳ್ಬೋದು ಅದನ್ನು ಯಾವ್ದಾರು ಒಂದು. ಒಳಗೇನು ಆಸೆ, ಒಳಗೇನು ಆಸೆ, ಇರುವುದು 3 ದೋಸೆ. ಒಳಗೇನು ಆಸೆ, ಇರುವುದು 3 ದೋಸೆ, ಹೋಗುವುದೇ ವಾಸೆ. ಒಬ್ಬ ಅಯ್ಯನನ್ನು ಬರ ಹೇಳಿದರೆ ಇಬ್ಬರು ಬಂದರು, ಒಬ್ಬ ಅಯ್ಯನನ್ನು ಬರ ಹೇಳಿದರೆ ಇಬ್ಬರು ಬಂದರು. ಅದಕ್ಕೆ ಹಬ್ಬವೇ ಬೇಡವೆಂದರು, ಅದಕ್ಕೆ ಹಬ್ಬವೇ ಬೇಡ ಎಂದರು. ಕೊಮ್ಮೆ ಸೊಪ್ಪಿನ ಪಜ್ಜಿ, ಕೊಂಬೆ ಸೊಪ್ಪಿನ ಪಜ್ಜಿ, ಉಣ್ಣೇಳೆ ತಿಮ್ಮಕ್ಕಜ್ಜಿ. ಕೊಂಬೆ ಸೊಪ್ಪಿನ ಪಜ್ಜಿ, ಉಣ್ಣೇಳೆ ತಿಮ್ಮಕ್ಕಜ್ಜಿ. ಕಳಿ ಅಡಕೆ ಚಿಗುರೆಲೆ, ಕಳಿ ಅಡಕೆ ಚಿಗುರೆಲೆ ಕೊಡ್ತೀಯೇನೆ, ಕಳಿ ಅಡಕೆ ಚಿಗುರೆಲೆ ಕೊಡ್ತೀಯೇನೆ. ಹುಡುಗಿ ಓರಿಗಿದ್ದನ ಪೇರಿ ಬಿಡುತ್ತೇನೆ, ನೋಡುತ್ತೀಯೇನೆ ಹುಡುಗಿ, ನೋಡುತ್ತೀಯೇನೆ ಹುಡುಗಿ. ಆಯ್ತಾ? ಆಯ್ತು ಸರ್. ನಾನೇ ಸ್ವಂತ ಇದನ್ನ ಬರ್ದಿರ ಸರ್. ಓಕೆ. ಎಷ್ಟು ವರ್ಷಗಳಿಂದ ಹಾಡು ಹೇಳ್ತಾ ಇದ್ದೀರಿ ತಾವು? ನಾನು ಒಂದು 4ನೇ 5ನೇ ತರಗತಿಯಿಂದ ಕೂಡ ನಾನು ಹಾಡು ಹೇಳ್ತಾ ಇದ್ದೇನೆ ಸರ್. ನಮ್ಮ ಸೋಮವಾರಪೇಟೆಯಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಸಹ ನಮ್ಮ ಕನ್ನಡ ನಾಡಿನ ಬಗ್ಗೆ ಹಾಡಿದ್ದೇನೆ. ನನಗೆ ಪ್ರಶಸ್ತಿ ಪತ್ರ ಕೂಡ ಸಿಕ್ಕಿದೆ, ನೆನಪಿನ ಕಾಣಿಕೆಯೂ ಸಿಕ್ಕಿದೆ. ನಾಡೋಜ ಡಾಕ್ಟರ್ ಮಹೇಶ್ ಜೋಶಿ ಅವರು ಸಹ ನನಗೆ ಭೇಟಿಯಾಗಿದ್ರು, ಅವ್ರ ಜೊತೆನೂ ಸಹ ಮಾತಾಡಿದೆ. ಅವ್ರು ಹೇಳಿದ್ರು, ನೀವು ಬನ್ನಿ ಬೆಂಗಳೂರಿಗೆ ಬಂದಾಗ ನಿಮ್ಗೆ ಧಾರಾಳವಾಗಿ ಆಡ್ಲಿಕ್ಕೆ ಅವಕಾಶ ಕೊಡ್ತೀನಿ ಅಂತ ಹೇಳಿದ್ರು ಸರ್. ನನಗೆ ಹೋಗಕ್ ಅವಕಾಶ ಸಿಗ್ಲಿಲ್ಲ ಸರ್. ಬೇರೆ ಎಲ್ಲಿ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೀರಿ? ಬೇರೆ ಕಾರ್ಯಕ್ರಮಗಳು ಅಂತಂದ್ರೆ ನಮ್ಮದೇ ಆದ ಒಂದು ಅಕ್ಕನ ಬಳಗ ಅಂತ ಇದೆ ಸರ್ ಸೋಮವಾರಪೇಟೆನಲ್ಲಿ. ಅಕ್ಕನ ಬಳಗ? ಅಕ್ಕನ ಬಳಗ. ಅಲ್ಲಿ ಬಸವಣ್ಣನವರ ವಚನ, ದೇವರ ಹಾಡು, ಬಸಮಹಾದೇವಿಯ ವಚನ, ಮತ್ತೆ ನಮ್ಮ ಮಠ ಇದೆ ಒಂದು ವಿರಕ್ತ ಮಠ ಅಂತ ಸೋಮವಾರಪೇಟೆನಲ್ಲಿ. ಅಲ್ಲಿ ನಮ್ಮ ಗುರುಗಳು ಬಂದಾಗ ಪೂಜೆ ನಡೆಯುವಾಗ ಅಲ್ಲಿಯೂ ಸಹ ಹಾಡುತ್ತೇನೆ. ಮತ್ತೆ ಶನಿವಾರ ಸಂತೆ ಹೋಬಳಿ ಸೋಮವಾರಪೇಟೆ ತಾಲೂಕಿನಲ್ಲಿರುವ ಮನೆಹಳ್ಳಿ ಮಠ, ಮನೆಹಳ್ಳಿ ಮಠದಲ್ಲಿ ಅಲ್ಲಿ ತುಂಬಾ ಪೂಜೆ ಪುನಸ್ಕಾರಗಳು ಬಹಳ ಚೆನ್ನಾಗಿ ನಡೆಯುತ್ತೆ. ಅಲ್ಲಿ ಹೋಗಿ ಕೂಡ ನಾವು ಹಾಡುತ್ತೇವೆ ಸರ್. ನಮ್ಮ ಕೊಡಗಿನ ಜಿಲ್ಲಾಡಳಿತ ನಿಮ್ಮ ಈ ಪ್ರತಿಭೆಯನ್ನು ಗುರುತಿಸಿ ಏನಾದ್ರು ಸನ್ಮಾನ ಮಾಡಿದೆಯಾ? ನಮ್ಮ ಅಕ್ಕನ ಬಳಗದಲ್ಲಿ ಮಾತ್ರ ನಾನು ಹಾಡಿದ್ದಕ್ಕೆಲ್ಲ ಒಂದು ನನಗೆ ಒಂದು ಗೌರವಾರ್ಥವಾಗಿ ಕೊಡ್ತಾರೆ ಸರ್ ಅಕ್ಕನ ಬಳಗದಿಂದ. ಅದೇ ನಿಮ್ಮ ಅಕ್ಕನ ಬಳಗದಿಂದ ಬೇರೆ ಯಾವ ಜಿಲ್ಲೆಯನ್ನು ಹೊರತುಪಡಿಸಿ ಬೇರೆ ಜಿಲ್ಲೆಯಲ್ಲಿ ಏನಾದ್ರು ಕಾರ್ಯಕ್ರಮಗಳನ್ನು ಮಾಡಿದ್ರೆ? ಇಲ್ಲ ಸರ್, ಇಲ್ಲ ಸರ್. ನನ್ನ ಮದುವೆಯಾಗಿ ನಾ ಬಂದ್ಮೇಲೆ ಬೇರೆ ಕಡೆ ಎಲ್ಲೂ ಹೋಗಿಲ್ಲ ಸರ್. ನಮ್ಮ ಸೋಮವಾರಪೇಟೆನಲ್ಲೇ ಹಾಡ್ತೇನೆ. ಮತ್ತೆ ನಮ್ಮ ಮನೆ ಹತ್ರನೇ ಒಂದು ಜಾತ್ರೆ, ಒಂದು ಪೂಜೆಗಳೆಲ್ಲ ನಡೆಯುತ್ತೆ ಬಲಗುಂದ. ನಿಮ್ಮನ್ನೇ ಕರೀತಾರೆ? ಹೌದು ಸರ್. ಬನ್ನಿ ಒಂದು ಪ್ರಾರ್ಥನೆ ಮಾಡಿ, ಪೂಜೆ ನಡೀತಾ ಇದೆ ಬನ್ನಿ ಅಂತ ಕರೀತಾರೆ ಸರ್. ಅವಾಗ ನಾನು ಹೋಗಿ ಒಂದು ಪ್ರಾರ್ಥನೆ ಮಾಡ್ತೀನಿ, ಗಣಪತಿ ಪ್ರಾರ್ಥನೆ ಮಾಡ್ತೀನಿ, ಅವೆಲ್ಲ ಮಾಡ್ತೀನಿ ಸರ್ ನಾನು. ಮತ್ತೆ ಯಾವ ಜನಪದ ಗೀತೆಯನ್ನು ಹಾಡೋದಕ್ಕೆ ಇಷ್ಟಪಡ್ತೀರಿ? ಜನಪದ ಗೀತೆ ಇನ್ನೊಂದು ಹಾಡ್ತೀನಿ ಸರ್ ನಾನು. ಹಾಡಿ. ಕೈಯ ಹರಗೋಲ ನೋ ಕೈಯ ತೆಪ್ಪ, ಜೋಕೇಲಿ ನಮ್ಮ ಕಳುಹಯ್ಯ, ಜೋಕೇಲಿ ನಮ್ಮ ಕಳುಹಯ್ಯ. ಕನ್ನಂಬಾಡಿ ಗೋಪುರವ ನೋಡಿ ಬರುತ್ತೇವೆ, ಗೋಪುರವ ನೋಡಿ ಬರುತ್ತೇವೆ.
ಜೋಕೇಲಿ ನಮ್ಮ ಕಳುಹಯ್ಯ, ಜೋಕೇಲಿ ನಮ್ಮ ಕಳುಹಯ್ಯ. ಕನ್ನಂಬಾಡಿಯೊಳಗೆ ಏನೇನು ಹೈಭೋಗ, ಯಾರೋ ಒಂಟವರೇ ಸುಳಿಯಂಗೆ, ಯಾರೋ ಒಂಟವರೇ ಸುಳಿಯಂಗೆ ಕಾಳವ್ವ. ಒಂಟವಳೆ ತಾನು ನವಿಲಂಗೆ, ಒಂಟವಳೆ ತಾನು ನವಿಲಂಗೆ. ನರಸೀಪುರದಿಂದ ತರುಷಾಳೆ ಬಣ್ಣವ, ನರಸೀಪುರದಿಂದ ತರಷಾಳೆ ಬಣ್ಣವ. ಹರಸಿ ಕಾಳಮ್ಮನ ಗುಡಿಯ, ಹರಸಿ ಕಾಳಮ್ಮನ ಗುಡಿಯ ಬಾಗಿಲ ಮುಂದೆ ನಿಲಿಶಾರೆ ನೀಲಿ ಕುದುರೆಯ, ನಿಲಿಶಾರೆ ನೀಲಿ ಕುದುರೆಯ. ಹಾ ಕೈಯ ಹರಗೋಲ ನೂ ಕೈಯ ತೆಪ್ಪ, ಜೋಕೇಲಿ ನಮ್ಮ ಕಳುಹಯ್ಯ, ಜೋಕೇಲಿ ನಮ್ಮ ಕಳುಹಯ್ಯ. ಪಟ್ಟಣಕ್ಕೆ ಪಡಸಾಲೆ ಮೈಸೂರ್ಗೆ ಕೈಸಾಲೆ, ಕನ್ನಂಬಾಡಿಲಿ ಕಡು ಚೆಲುವೆ, ಕನ್ನಂಬಾಡಿಲಿ ಕಡು ಚೆಲುವೆ ಕಾಳವ್ವ. ದೂರದಿಂದ ಕೈಯ ಮುಗಿದೇವು, ದೂರದಿಂದ ಕೈಯ ಮುಗಿದೇವು. ನಿಮ್ಮ ಮನೆಯಲ್ಲಿ ಯಾರಾದರೂ ಹಾಡು ಹೇಳ್ತಿದ್ರಾ, ತಂದೆ ತಾಯಿ ಯಾರಾದರೂ? ನಮ್ಮ ಮನೆಯಲ್ಲಿ ನಮ್ಮ ಯಜಮಾನ್ರದು ತಂದೆ ಗುಬ್ಬಿ ವೀರಣ್ಣರ ಕಂಪನಿಯಲ್ಲಿ ಇದ್ರು ಸರ್. ಅವರ ತಂದೆ ರಾಜ್ಕುಮಾರ್ ಅವರ ತಂದೆಯವರ ಜೊತೆಯಲ್ಲಿ ನಮ್ಮ ಮಾವನವರು ಪಾತ್ರ ಮಾಡ್ತಾ ಇದ್ರು. ನಮ್ಮ ಮನೆ ಹೆಸರು, ನಮ್ಮ ಮಾವನವರ ಮನೆ ಪಡ್ಲಿಪೇಟೆ. ಅಲ್ಲಿ ನಮ್ಮ ಮನೆಯವರ ಹೆಸರೇ ನಾಟಕದ ಗುರುಶಾಂತಪ್ಪನವರ ಮನೆ ಎಂದು ಕರೆಯುತ್ತಾರೆ ಸರ್. ಹಾಗಾಗಿ ಮತ್ತೆ ನಮ್ಮ ತಂದೆ ಗ್ರಾಮೀಣ ಪ್ರದೇಶದಲ್ಲಿ ಬಯಲು ನಾಟಕಗಳನ್ನು ಕಲಿಸ್ತಿದ್ರು. ಅದರಿಂದ ನಾವು ಸ್ವಲ್ಪ ಅವ್ರ ಜೊತೆ ಹಾಡುವಾಗ ಕೇಳಿ ಕೇಳಿ ಸ್ವಲ್ಪ ನನಗೆ ಬಹಳ ಖುಷಿ ಆಯ್ತು ಸರ್. ಹಾಡು ಹೇಳ್ಬೇಕು, ನಾನು ಕಲಿಬೇಕು ಅನ್ನೋದು ನನಗೆ ತುಂಬಾ ಮನಸ್ಸಿಗೆ ಆಸೆ ಬಂತು ಸರ್. ತಂದೆಯ ಹಾಡುಗಾರಿಕೆ ನಿಮಗೆ ಬಹಳ ಪ್ರಭಾವ ಬೀರ್ತು ನಿಮ್ಮ ಮೇಲೆ? ಹೌದು ಸರ್, ನಾಟಕ ಎಲ್ಲ ಕಲಿಸಿ ಕೊಡ್ತಾ ಇದ್ರು. ಹಾಗಾಗಿ ನನಗೆ ಅವಾಗ ನಾನು ಶಾಲೆಗೆ ಹೋದ್ರೆ ಮನೆಗೆ ಬೇಗ ಬರ್ತಿರ್ಲಿಲ್ಲ ಸರ್. ಹಾರ್ಮೋನಿ ತಬಲಾ ಅವೆಲ್ಲನು ನುಡಿಸುವಾಗ ಅಲ್ಲೇ ಕೇಳಿಕೊಂಡು ಅಲ್ಲೇ ಸುಮ್ಮನೆ ನಿಂತು ಬಿಡ್ತಿದ್ದೆ. ಮನೆಗೆ ಹೋದ್ರೆ ನಮ್ಮ ತಾಯಿ ನನ್ನನ್ನು ಹೊಡೆಯುತ್ತಿದ್ರು. ಯಾಕೆ ಶಾಲೆ ಬಿಟ್ಟು ಎಷ್ಟೊತ್ತಾಯ್ತು, ನೀನು ಎಲ್ಲಿಗೆ ಹೋಗಿದ್ದೆ, ಯಾಕೆ ಮನೆಗೆ ಬಂದಿಲ್ಲ ಅಂತ ಹೇಳಿ ಒಂದ್ ದಿವಸ ಹೊಡೆದು ಬಿಟ್ಟಿದ್ದಾರೆ ಸರ್ ನನಗೆ. ಹಾಗೆ ಸರ್. ಅಷ್ಟು ನಿಮಗೆ ಆಸಕ್ತಿ ಹಾಡುವುದರಲ್ಲಿ ಮಾತ್ರ ಅಲ್ಲ, ವಾದ್ಯ ಸಂಗೀತದಲ್ಲೂ ಆಸಕ್ತಿ ಇತ್ತು ನಮಗೆ? ಹೌದು ಸರ್, ಹೌದು ಸರ್. ನಾನು ಗ್ರಾಮೀಣ ಪ್ರದೇಶದಲ್ಲಿ ಹುಟ್ಟಿದ್ದಕ್ಕೆ ನನಗೆ ಇದೆಲ್ಲ ಮುಂದೆ ಬರ್ಲಿಕ್ಕೆ ಆಗ್ಲಿಲ್ಲ ಸರ್. ಮುಂದೆ ಬರ್ಲಿಕ್ಕೆ ಆಗ್ಲಿಲ್ಲ ಸರ್. ನಾನಿದೇ ಒಂದು ಒಳ್ಳೆ ದೊಡ್ಡ ಒಂದು ಇದರಲ್ಲಿ ನಾನು ಬೆಳೆದಿದ್ರೆ ನನಗೆ ಇನ್ನೂ ತುಂಬಾ 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 ಹಾಡ್ಬೇಕು ಅಂತ ಆಸೆ ಇತ್ತು ಸರ್ ನನಗೆ. ಈಗ ಯಾವ್ದಾದ್ರು ನಾಟಕದ ಗೀತೆಗಳನ್ನ ಹೇಳೋದಿಕ್ಕಾಗ್ತದ? ನಾಟಕದ ಗೀತೆ ಹೇಳ್ತೀನಿ. ಹೇಳಿ ಹೇಳಿ. ನಮೋಸ್ತುತೆ ನಮೋಸ್ತುತೆ ಜಗದೀಶ್ವರಿ ನಮೋಸ್ತುತೆ ಕಾತ್ಯಾಯಿನಿ ಕಲವಿಧಾರಿಣಿ ಕಾತ್ಯಾಯಿನಿ ಕಲವಿಧಾರಿಣಿ ನಮೋಸ್ತುತೆ ಜಗದೀಶ್ವರಿ ನಮೋಸ್ತುತೆ ಸುಖ ಸೌಖ್ಯದಾತೆ
ಸೀತಾ ಪಾರಿಜಾತೆ ಸುಖ ಸೌಖ್ಯದಾತೆ ಸೀತಾ ಪಾರಿಜಾತೆ ಅಮರಾಳಿ ಗೀತೆ ನಮೋಸ್ತುತೆ ಜಗದೀಶ್ವರಿ ನಮೋಸ್ತುತೆ ಕೃಪಾಕರಿ ಪರಮೇಶ್ವರಿ ನಮೋಸ್ತುತೆ. ಭಾಳ ಚೆನ್ನಾಗಿತ್ತು ಕೇಳೋದಕ್ಕೆ. ಶಾಸ್ತ್ರೀಯವಾಗಿ ಸಂಗೀತವನ್ನು ಏನಾದರೂ ಅಭ್ಯಾಸ ಮಾಡಿದ್ದೀರಾ? ಶಾಸ್ತ್ರೀಯವಾಗಿ ನಾನು ಅಭ್ಯಾಸ ಮಾಡಿಲ್ಲ ಸರ್. ದಾಸರ ಪದಗಳನ್ನ ಆಡ್ತೀನಿ, ಮತ್ತೆ ಭಕ್ತಿ ಗೀತೆಗಳನ್ನ ಆಡ್ತೀನಿ, ಜನಪದ ಗೀತೆ ಆಡ್ತೀನಿ, ಭಾವಗೀತೆ ಆಡ್ತೀನಿ. ಈಗ ಯಾವ್ದಾದ್ರು ಒಂದು ದಾಸರ ಪದವನ್ನು ಹೇಳಿ. ಏಳಯ್ಯ ಏಳಯ್ಯ ಬೆಳಗಾಯಿತು, ಏಳಯ್ಯ ಬೆಳಗಾಯಿತು, ಏಳು ನಾರಾಯಣ, ಏಳು ನಾರಾಯಣ, ಏಳು ಲಕ್ಷ್ಮೀ ರಮಣ, ಏಳಯ್ಯ ಬೆಳಗಾಯಿತು, ಏಳು ನಾರಾಯಣ, ಏಳು ಲಕ್ಷ್ಮೀ ರಮಣ, ಏಳು ಶ್ರೀ ಗಿರಿವಾಸ ಶ್ರೀ ವೆಂಕಟೇಶ. ದಾಸರೆಲ್ಲರೂ ಬಂದು ಧೂಳಿ ದರ್ಶನಗೊಂಡು ಲೇಸಾಗಿ ತಾಳದಂಡಿಗೆಯ ಪಿಡಿದು ಕೇಶವನೆ ನಿಮ್ಮ ಸಿರಿನಾಮವನೆ ಸ್ಮರಿಸುತ್ತಲೀ ವಾಸುದೇವನೆ ಉದಯದಲ್ಲಿ ಪಾಡುತ್ತಿಹರು, ಏಳಯ್ಯ ಬೆಳಗಾಯಿತು. ಕಾಸಿದ್ದ ಹಾಲುಗಳ ಕಾವಡಿಯ ತುಂಬಿಟ್ಟು ಲೇಸಾಗಿ ಕೆನೆ ಮೊಸರು ಬೆಣ್ಣೆಯನ್ನು ಮೆದ್ದು ಶೇಷ ಶಯನನ ಏಳು ಸಮುದ್ರ ಮತನವ ಮಾಡು, ದೇಶ ಕೆಂಪಾಯಿತೇಳಯ್ಯ ಹರಿಯೇ, ಏಳಯ್ಯ ಹರಿಯೇ, ಏಳಯ್ಯ ಬೆಳಗಾಯಿತು, ಏಳು ನಾರಾಯಣ, ಏಳು ಲಕ್ಷ್ಮೀ ರಮಣ, ಏಳು ಶ್ರೀ ಗಿರಿವಾಸ ಶ್ರೀ ವೆಂಕಟೇಶ. ಹರಳು ಮಲ್ಲಿಗೆ ಜಾಜಿ ಪರಿಮಳದ ಪುಷ್ಪಗಳ ಸುರರು ತಂದಿಹರಯ್ಯ ಸುಜನರೊಡೆಯ. ಅರವಿಂದಲೋಚನನೆ ಕೋಳಿ ಕೂಗಿತು ಕೇಳು, ಪುರಂದರ ವಿಠಲನೆ ಬೆಳಗಾಯಿತೇಳು, ಪುರಂದರ ವಿಠಲನೆ ಬೆಳಗಾಯಿತೇಳು, ಏಳಯ್ಯ ಬೆಳಗಾಯಿತು, ಏಳಯ್ಯ ಬೆಳಗಾಯಿತು. ತುಂಬ ಚೆನ್ನಾಗಿತ್ತು ನಾಗರತ್ನಮ್ಮ ಅವರೇ. ಥ್ಯಾಂಕ್ ಯು ಸರ್. ನೀವು ಒಳ್ಳೆ ಗಾಯಕಿ ಅಂತ ಹೇಳಿದ್ದು ನಿಜವೇ ಆಗಿದೆ ಅಲ್ವಾ? ಹೌದು ಸರ್, ನನಗೆ ಅವಕಾಶ ಸಿಕ್ಕಿಲ್ಲ ಸರ್ ಅಷ್ಟೇ ನನಗೆ. ಹೌದು ಸರ್, ನನ್ನ ವಯಸ್ಸು ಎಷ್ಟು ಗೊತ್ತಾ ಸರ್? ಎಷ್ಟು ಅಂತ ನೀವು ಅರ್ಥ ಮಾಡ್ಕೊಂಡಿದ್ದೀರಾ ಸರ್? ನನ್ನ ವಯಸ್ಸು ನೀವೇ ಹೇಳಿ. 75 ವರ್ಷ ವಯಸ್ಸು ನನಗೆ ಸರ್. ನೋಡಿ, 75 ವರ್ಷ ವಯಸ್ಸು ದೇಹಕ್ಕಾಗಿದೆ, ಸ್ವರಕ್ಕೆ ಧ್ವನಿಗೆ ಅದರ ಏನು ಪರಿಣಾಮ ಬೀರಿಲ್ಲ ಅನಿಸ್ತದೆ ಕೇಳುವಾಗ. ಹೌದು ಸರ್, 75 ವರ್ಷ ಸರ್ ನನಗೆ. ಮೊಮ್ಮಕ್ಕಳೆಲ್ಲ ಮದುವೆ ಆಗಿದ್ದಾರೆ. ಓಹೋ. ಹೌದು ಸರ್. ಮನೆಯವರಿಗೆಲ್ಲ ಇಷ್ಟ ಆಗ್ತದಾ ನೀವು ಹಾಡು ಹೇಳೋದು ಎಲ್ಲ? ಓ, ಎಲ್ಲರಿಗೂ ಇಷ್ಟ ಸರ್. ಮನೇಲಿ ಪೂಜೆ ಒಂದು ಪುನಸ್ಕಾರಗಳೆಲ್ಲ ನಾವು ಲಿಂಗಾಯಿಸು ನಮ್ಮ ಮನೆಗೆ ಗುರುಗಳೆಲ್ಲ ಬಂದಾಗ ಮಾಡಿದಾಗ ಪಾದ ಪೂಜೆ
ಹಾಡುಗಳೆಲ್ಲ ಹಾಡ್ತೀನಿ ಸರ್ ನಾನು. ನಿಮ್ಮ ಮೊಮ್ಮಕ್ಕಳನ್ನೆಲ್ಲ ಕೂರಿಸ್ಕೊಂಡು ಹಾಡು ಹೇಳ್ತೀರಾ? ಅವನ್ನೆಲ್ಲ ಕೂತ್ಕೊಂಡು ಹಾಡು ಹೇಳ್ತೀನಿ. ಆದ್ರೆ ಈಗಿನ ಮಕ್ಕಳು ಅದಕ್ಕೆಲ್ಲ ಇಲ್ಲ ಸರ್. ನಾವು ಹೇಳ್ತೀವಿ ನೀವು ಕಲಿಬೇಕು, ನಮ್ಮ ಜಾನಪದ ಸಂಸ್ಕೃತಿಗಳನ್ನು ನಾವು ತಿಳ್ಕೋಬೇಕು, ಅದು ಮುಖ್ಯ. ಜ್ಞಾನವೇ ಜನಪದ, ಜನಪದವೇ ಜ್ಞಾನ ಅಂತ ಎಲ್ಲ ನಾನು ತಿಳಿ ಹೇಳ್ಕೊಡ್ತೀನಿ ಸರ್ ಅವರಿಗೆ, ಮೊಮ್ಮಕ್ಕಳಿಗೆಲ್ಲ. ನಾನು 4 ವಯಸ್ಸು 3 ವಯಸ್ಸಿರುವಾಗ ಮರಳಿನಲ್ಲಿ ಅಕ್ಷರವನ್ನು ಬರೆದಿದ್ದೇನೆ ಸರ್ ನಾನು. ನಮ್ಮ ಗುರುಗಳು ಅವರು ಕೂಲಿ ಮಠ ಎಂದು ಹಿಂದೆ ಮಾಡುತ್ತಿದ್ರು. ಕೂಲಿ ಮಠ ಅಂತ ಹೇಳಿ ಮಾಡ್ತಾ ಇದ್ರು ಸರ್. ಅವರ ಹೆಸರು ಬಸವಯ್ಯನವರು ಅಂತ. ಅಲ್ಲಿ ನಾನು ಮರಳು ರಾಶಿ ಅಂದ್ರೆ ಒಂದು ದೇವಸ್ಥಾನ, ಅದರ ಮುಂಭಾಗದಲ್ಲಿ ಗಾಡಿಯಲ್ಲಿ ತಂದು ಎತ್ತಿನ ಗಾಡಿಯಲ್ಲಿ ಮರಳು ತಂದು ಹಾಕಿ ನಮ್ಗೆ ಕೊಡ್ತಾ ಇದ್ರು ಸರ್ ಊರಿನವರು. ಅದರಲ್ಲಿ ನಾವು ಅಕ್ಷರ ಬರ್ದಿದ್ದು ಸರ್ 4 ವರ್ಷ ವಯಸ್ಸಿನಲ್ಲಿ. ಮತ್ತೆ 6 ವರ್ಷಕ್ಕೆಲ್ಲ ಶಾಲೆಗೆ ಸೇರಿಸಿದ್ದು. ಈಗ ಎಲ್ಲ ದೇವಸ್ಥಾನಗಳಲ್ಲಿ ಒಂದು ತಟ್ಟೆಯಲ್ಲಿ ಅಕ್ಕಿಯನ್ನು ಹಾಕಿ ಅದರಲ್ಲೇ ಅಕ್ಷರಾಭ್ಯಾಸವನ್ನು ಮಾಡಿಸ್ತಾರೆ. ಹೌದು. ಅದೇ ರೀತಿ ನೀವು ಆವಾಗ ಮರಳಿನಲ್ಲಿ ಅಭ್ಯಾಸ ಮಾಡ್ತಿದ್ರಿ ಅಂತ ಹೇಳ್ತೀರಿ? ಹೌದು ಸರ್, ಮರಳಲ್ಲಿ ಬರ್ದಿದ್ದೀನಿ ಸರ್ ನಾನು. ಹಿಂದೆ ಗ್ರಾಮೀಣ ಪ್ರದೇಶದಲ್ಲಿ ಕೂಲಿ ಮಠ ಅಂತ ಅದಕ್ಕೆ ಹೆಸರು ಕರೀತಾ ಇದ್ರು ಸರ್. ಯಾಕೆ ಹೆಸರು ಬಂದದಕ್ಕೆ ಗೊತ್ತಿಲ್ಲ ಸರ್, ಅದು ಯಾಕೆ ಗೊತ್ತಿಲ್ಲ. ಯಾಕೆ ಅಂತಂದ್ರೆ ಅವ ಮನೆಗೆಲ್ಲ ಸ್ವಲ್ಪ ಅವಾಗ ದವಸ ಧಾನ್ಯಗಳು ಮನೆಯವರೆಲ್ಲ ಸೇರಿ ಸ್ವಲ್ಪ ಅವ್ರಿಗೆ ಗುರುಗಳಿಗೆ ಕೊಡ್ತಾ ಇದ್ರು. ಅದಕ್ಕೆ ಆತರ ಕೂಲಿ ಮಠ ಅಂತ ಹೇಳಿ ಕರೀತಾ ಇದ್ರು ಸರ್. ನಾವು ಚಿಕ್ಕಂದಿನಲ್ಲಿ ಕೇಳ್ತಾ ಇದ್ವಿ ಸರ್ ಹಾಗಂತ. ನಾಗರತ್ನಮ್ಮ ಅವರೇ, ಈಗ ನಿಮ್ಮ ಮೆಚ್ಚಿನ ಒಂದು ಯಾವ್ದಾರ ಒಂದು ಗೀತೆ ಅಂತ ಹಾಡಿ. ಎದ್ದು ಬರುತ್ತಾರೆ ನೋಡಿ ಎದ್ದು ಬರುತ್ತಾರೆ ನೋಡಿ ಮುದ್ದು ವೃಂದಾವನ ಮಧ್ಯದೊಳಗಿಂದ, ಮುದ್ದು ವೃಂದಾವನ ಮಧ್ಯದೊಳಗಿಂದ ತಿದ್ದಿ ಹಚ್ಚಿದ ನಾಮ ಮುದ್ರೆಗಳು ಪೊತಿವೆ. ಎದ್ದು ಬರುತ್ತಾರೆ ನೋಡೆ. ಗಳದೊಳು ಶ್ರೀ ತುಳಸಿ ನಳನಾಕ್ಷಿ ಮಾಲೆಗಳು, ಗಳದೊಳು ಶ್ರೀ ತುಳಸಿ ನಳನಾಕ್ಷ ಮಾಲೆಗಳು, ಚೆಲುವ ಮುಖದೋಳು ಕೆಲುವ ಮುಖದೋಳು ಹೊಳೆವೋ ದಂತಗಳಿಂದ, ಚೆಲುವ ಮುಖದೋಳು ಹೊಳೆವೋ ದಂತಗಳಿಂದ. ಎದ್ದು ಬರುತ್ತಾರೆ ನೋಡೆ ಎದ್ದು ಬರುತ್ತಾರೆ ನೋಡೆ. ಹೃದಯ ಮಂದಿರದಲ್ಲಿ ಪದುಬಲ ಬಲ ಭಜಿಸಿ, ಹೃದಯ ಮಂದಿರದಲ್ಲಿ ಪದುಬಲ ಬಲ ಭಜಿಸಿ, ಮುದಮಯದಿಂದ ನಿತ್ಯ ಸದಮಲ ರೂಪ ತಾಳಿ. ಎದ್ದು ಬರುತ್ತಾರೆ ನೋಡೆ ತಾವೆದ್ದು ಬರುತ್ತಾರೆ ನೋಡೆ. ದಾತ ಗುರು ಜಗನ್ನಾಥ, ದಾತ ಗುರು ಜಗನ್ನಾಥ ವಿಠಲನ ಪ್ರೀತಿಯ ಪಡಿಸುತ್ತ ದೂತರ ಪೊರೆಯುತ್ತ, ಪ್ರೀತಿಯ ಪಡಿಸುತ್ತ ದೂತರ ಪೊರೆಯುತ್ತ. ಎದ್ದು ಬರುತ್ತಾರೆ ನೋಡಿ ತಾವೆದ್ದು ಬರುತ್ತಾರೆ ನೋಡೆ.
ಆಯ್ತು ಸರ್. ಬಹಳ ಸಂತೋಷ ಆಯಿತು ನಾಗರತ್ನಮ್ಮ ಅವರೇ, ನಿಮ್ಮ ಜೊತೆ ಇವತ್ತಿನ ಜನಪದ ಸಿರಿ ಕಾರ್ಯಕ್ರಮದಲ್ಲಿ ಮಾತನಾಡಿ ಬಹಳ ಚಂದದ ಹಾಡುಗಳನ್ನು ಹಾಡಿದ್ದೀರಿ. ಇವತ್ತಿನ ಜನಪದ ಸಿರಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ನಿಲಯದ ಪರವಾಗಿ ಧನ್ಯವಾದಗಳು. ನಮಸ್ಕಾರ. ಸರ್ ನಿಮಗೂ ಸಹ ನನ್ನ ಧನ್ಯವಾದಗಳು ಸರ್. ಹ್ಮ್. ನನ್ನ ಹಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು ಸರ್.